ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಈಗ ಶೇಂಗಾದಾಗ ಹಿಡ್ಕೊಂಡು ಹೊಡ್ಯತಾನೆ. ನಾವು ಈ ಥರನಾಗಿ ಸಮಲ್ಲ ಬೇಸಾಯ ಮಾಡ್ಬೋದು ನೋಡತ್ತಾರಲ್ಲ. ಇದನ್ನು ನಾನು ಎತ್ತುಗಳು ಇರಲಿಲ್ಲನ ನಾನು ಈಗ ಬೇಸಾಯ ಮಾಡಿದ್ದೇನೆ. ಅದನ್ನು ಯಾವ ಥರ ಮಾಡಿದೆ ಅನ್ನೋದನ್ನು ಬರೀ ಹೇಳ್ತಾನಂತ. ಈಗ ನಾ ಶೇಂಗಾ ಹಾಕಿದ್ದೀನಲ್ಲ, ಈಗ ಶೇಂಗಾ ಹಾಕಿದ ಹೊಲ ನಾನು ಮೊದಲು ಟ್ಯಾಕ್ಟರ್ನೇ ನೆಗಲ ಹೊಡೆದ್ನಿ. ನೆಗಲ ಹೊಡೆದ ಮೇಲೆ ಟ್ಯಾಕ್ಟರ್ ರೋಟ್ರ್ ಹೊಡೆದ ಮೇಲೆ ಏನು ಮಾಡಿದ್ನಪ್ಪ ಅಂತಂದ್ರೆ ಅದನ್ನು ನಾನು 3 ಫುಟ್ ಸಣ್ಣ ರೆಂಟಿಲಿ ಸಾಲು ಬಿಟ್ನಿ. ಆಮೇಲೆ ಏನು ಮಾಡಿನಿ ಅಂತಂತಂದ್ರೆ ನೋಡತ್ತಾರಲ್ಲ, ಈ ಥರನಾಗಿ ಅದನ್ನು ಕೈಗಾಳು ಹಾಕ್ಯಾನ. 3 ಫುಟಿನ ಸಾಲಿಗೆ ಆಚೆ ಕಡೆ ಏಮಿಗೆ ಈಚೆ ಕಡೆ ಏಮಿಗೆ ಕೈಗಾಳು ಹಾಕ್ಯಾನ. ಈಗ ಶೇಂಗಾ ಜಬರ್ದಸ್ತ್ ಹುಟ್ಟೈತಿ. ಇದನ್ನು ನಾವು ಎಡೆ ಕುಂಟಿ ಹೊಡ್ಯಾಕ ಎತ್ಕೊಳ್ಳೋ ಜರೂರತ್ತ ಬರಲ್ಲ ಅಂತ ಹಾಕ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ, ನಾವು ಈ ಥರಾಗಿ ಲೇಬರ್ನ ಕರ್ಕೊಂಡನು ನಾವು ಈ ಥರಾಗಿ ವ್ಯವಸಾಯ ಮಾಡ್ಬೋದು. ಈ ಥರಾಗಿ ನಾವು ಮಾಡಿದೆವು ಅಂತಂದ್ರೆ ನಮಗೆ ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹಾಕ್ಯಾರ. ನಾನು ಹೇಳ ಬಯಸ್ತೇನೆ. ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಈಗ ಶೇಂಗಾದಾಗ ಹಿಡ್ಕೊಂಡು ಹೊಡ್ಯತಾನೆ. ನಾವು ಈ ಥರನಾಗಿ ಸಮಲ್ಲ ಬೇಸಾಯ ಮಾಡ್ಬೋದು ನೋಡತ್ತಾರಲ್ಲ. ಇದನ್ನು ನಾನು ಎತ್ತುಗಳು ಇರಲಿಲ್ಲನ ನಾನು ಈಗ ಬೇಸಾಯ ಮಾಡಿದ್ದೇನೆ. ಅದನ್ನು ಯಾವ ಥರ ಮಾಡಿದೆ ಅನ್ನೋದನ್ನು ಬರೀ ಹೇಳ್ತಾನಂತ. ಈಗ ನಾ ಶೇಂಗಾ ಹಾಕಿದ್ದೀನಲ್ಲ, ಈಗ ಶೇಂಗಾ ಹಾಕಿದ ಹೊಲ ನಾನು ಮೊದಲು ಟ್ಯಾಕ್ಟರ್ನೇ ನೆಗಲ ಹೊಡೆದ್ನಿ. ನೆಗಲ ಹೊಡೆದ ಮೇಲೆ ಟ್ಯಾಕ್ಟರ್ ರೋಟ್ರ್ ಹೊಡೆದ ಮೇಲೆ ಏನು ಮಾಡಿದ್ನಪ್ಪ ಅಂತಂದ್ರೆ ಅದನ್ನು ನಾನು 3 ಫುಟ್ ಸಣ್ಣ ರೆಂಟಿಲಿ ಸಾಲು ಬಿಟ್ನಿ. ಆಮೇಲೆ ಏನು ಮಾಡಿನಿ ಅಂತಂತಂದ್ರೆ ನೋಡತ್ತಾರಲ್ಲ, ಈ ಥರನಾಗಿ ಅದನ್ನು ಕೈಗಾಳು ಹಾಕ್ಯಾನ. 3 ಫುಟಿನ ಸಾಲಿಗೆ ಆಚೆ ಕಡೆ ಏಮಿಗೆ ಈಚೆ ಕಡೆ ಏಮಿಗೆ ಕೈಗಾಳು ಹಾಕ್ಯಾನ. ಈಗ ಶೇಂಗಾ ಜಬರ್ದಸ್ತ್ ಹುಟ್ಟೈತಿ. ಇದನ್ನು ನಾವು ಎಡೆ ಕುಂಟಿ ಹೊಡ್ಯಾಕ ಎತ್ಕೊಳ್ಳೋ ಜರೂರತ್ತ ಬರಲ್ಲ ಅಂತ ಹಾಕ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ್ತಾನೆ, ನಾವು ಈ ಥರಾಗಿ ಲೇಬರ್ನ ಕರ್ಕೊಂಡನು ನಾವು ಈ ಥರಾಗಿ ವ್ಯವಸಾಯ ಮಾಡ್ಬೋದು. ಈ ಥರಾಗಿ ನಾವು ಮಾಡಿದೆವು ಅಂತಂದ್ರೆ ನಮಗೆ ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹಾಕ್ಯಾರ. ನಾನು ಹೇಳ ಬಯಸ್ತೇನೆ.